ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಲೆ ಆರೋಪಿ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ. ಇಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿಕ್ಕಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಎಸ್ಪಿಪಿ ಕೇಳಿದ್ರು ಪ್ರಸನ್ನಕುಮಾರ್ ಅವರು. ಇನ್ನೊಂದು ಕಡೆಗೆ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾರೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಲಿಕ್ಕಿದ್ದಾರೆ. ಇವತ್ತು ದರ್ಶನ್ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಎಸ್ಪಿಪಿ ಅವರು ಸಲ್ಲಿಸುತ್ತಾರೆ. ಏನೇನು ಗ್ರೌಂಡ್ಸ್ ನಲ್ಲಿ ಆಕ್ಷೇಪಣೆ ಸಲ್ಲಿಸುತ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೇ ಮೊದಲ ಬಾರಿಗೆ ಬೇಲ್ ಅರ್ಜಿಯನ್ನ ಮೂವ್ ಮಾಡ್ಕೊಂಡಿದ್ದಾರೆ ದರ್ಶನ್. ಪವಿತ್ರ ಗೌಡ ಇದು 2ನೇ ಸಲಕ್ಕೆ ಬೇಲ್ ಅರ್ಜಿಯನ್ನ ಮೂವ್ ಮಾಡ್ಕೊಂಡಿರೋದು. ಸೊ ಇಬ್ಬರ ಬೇಲ್ ಅರ್ಜಿಗೆ ಸಹಜವಾಗಿ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಇಬ್ಬರ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಗಮನವನ್ನ ಇವತ್ತು ಎಸ್ಪಿಪಿ ಯಾವ ರೀತಿ ಸೆಳೀತಾರೆ ಮತ್ತು ಇವತ್ತು ಒಂದಷ್ಟು ಓರಲ್ ಆರ್ಗ್ಯುಮೆಂಟ್ಗೂ ಕೂಡ ವೇದಿಕೆ ಸಿದ್ಧವಾಗುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ.